ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು? ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ? ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ? ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ. ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ. ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ. ಪ್ರತಿದಿನ ಬೆಳಗ್ಗೆ 8:35 ಮರುಪ್ರಸಾರ ಸಂಜೆ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಓಂ ಶ್ರೀಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ಭಗವದ್ಗೀತಾ. ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 8ನೇ ಅಧ್ಯಾಯವಾಗಿರುವ ಅಕ್ಷರ ಪರಬ್ರಹ್ಮ ಯೋಗದ 16ನೇ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ: ಆ ಬ್ರಹ್ಮ ಭುವನಾ ಲೋಕಾಃ ಪುನರಾವರ್ತಿನೋರ್ಜುನ ಮಾಮುಪೇತ್ಯ ತು ಕೌಂತೇಯ ಪುನರ್ಜನ್ಮನ ವಿದ್ಯತೆ. ಅರ್ಜುನ, ಬ್ರಹ್ಮಲೋಕವನ್ನ ಮೊದಲ್ಗೊಂಡು ಎಲ್ಲ ಲೋಕಗಳೂ ಬಂದು ಹೋಗುವಂಥದ್ದು. ಆದರೆ ನನ್ನನ್ನು ಸೇರಿದ ಬಳಿಕ ಮನುಷ್ಯ ಆದವನು ಮತ್ತೆ ಜನ್ಮವೆತ್ತಬೇಕಾಗಿಲ್ಲ, ಪುನರ್ಜನ್ಮವೂ ಇಲ್ಲ ಎಂಬ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಹಿಂದಿನ ಕಾಲದಲ್ಲಿ ಅಥವಾ ಪುರಾಣಗಳಲ್ಲಿ ಈ ಭೂಮಿ ಅನ್ನುವಂಥದ್ದು ಮಧ್ಯದಲ್ಲಿರುವುದು. ಅದರ ಮೇಲೆ 7 ಲೋಕಗಳಿದ್ದಾವೆ, ಹಾಗೆ ಕೆಳಗೆ ಕೂಡ 7 ಲೋಕಗಳು ಇದ್ದಾವೆ ಅಂತ ಹೇಳಿ ನಮ್ಮ ಪುರಾಣಗಳು ಹೇಳ್ತವೆ. ಆದರೆ ಈಗಿನ ಖಗೋಳ ಶಾಸ್ತ್ರದ ಭೂಮ ಕಲ್ಪನೆಯ ಎದುರಿಗೆ ನಮ್ಮ ಪುರಾಣವೂ ಕೂಡ ಕುಬ್ಜವಾಗ್ತಾ ಇದೆ. ಆಕಾಶದಲ್ಲಿರುವ ನಕ್ಷತ್ರಗಳೆಲ್ಲ ಒಂದೊಂದು ಸೂರ್ಯಲೋಕವಾಗಿದೆ. ಆ ಸೂರ್ಯರಿಗೆ ಎಷ್ಟೋ ಗ್ರಹಗಳಿದ್ದಾವೆ. ಆ ಗ್ರಹಗಳಲ್ಲಿ ಕೆಲವದರಲ್ಲಾದರೂ ಮನುಷ್ಯರು ಇರುವುದಕ್ಕೆ ಸಾಧ್ಯವಾದರೆ ಲಕ್ಷಾಂತರ ಲೋಕಗಳು ಇದ್ದಾವೆ ಅಂತ ಅರ್ಥ. ಆದರೆ ಎಲ್ಲಿಗೆ ಹೋದರೂ ಕೂಡ ನಾವು ಅಲ್ಲಿ ಕರ್ಮವನ್ನು ಅನುಭವಿಸಿ ಆದ ಮೇಲೆ ಪುನಃ ಇಲ್ಲಿಗೆ ಬರಬೇಕಾಗಿದೆ. ಇಲ್ಲಿ ಫಲದ ಅಪೇಕ್ಷೆಯಿಂದ ಪುಣ್ಯ ಕೆಲಸಗಳನ್ನು ಮಾಡಿದ್ರೆ ಬೇರೆ ಲೋಕಕ್ಕೆ ಹೋಗಿ ನಾವು ಪುಣ್ಯವನ್ನು ಅನುಭವಿಸುತ್ತೇವೆ. ಆದರೆ ಎಂದೆಂದಿಗೂ ಕೂಡ ಅದನ್ನೇ ಅನುಭವಿಸುತ್ತಿರುವುದಕ್ಕೆ ಆಗೋದಿಲ್ಲ. ನಮ್ಮ ಪುಣ್ಯ ತೀರದ ಮೇಲೆ ನಮ್ಮನ್ನು ಮತ್ತೆ ಅಲ್ಲಿಂದ ಕೆಳಗಡೆ ಅಟ್ಟಿಬಿಡ್ತಾರೆ. ನಾವೊಂದು ನಾಟಕ ನೋಡಲು ಹೋದರೆ ಅದು ಮುಗಿದಾದ ಮೇಲೆ ನಾವು ಅಲ್ಲೇ ಇರುವುದಕ್ಕೆ ಆಗೋದಿಲ್ಲ, ಪುನಃ ಮನೆಗೆ ಬರಬೇಕು. ಅದರಂತೆಯೇ ಬೇರೆ ಬೇರೆ ಲೋಕಗಳು. ಹಾಗೆ ನಾವೇನಾದರೂ ಪಾಪ ಮಾಡಿದ್ರೆ ಪಾಪ ಅನುಭವಿಸುವುದಕ್ಕೆ ನಾವು ಆ ಲೋಕಕ್ಕೆ ಹೋಗಿ ಅದನ್ನು ಅನುಭವಿಸಿ ಆದ ಮೇಲೆ ಪುನಃ ನಾವು ಹಿಂತಿರುಗಬೇಕು ಅಲ್ವಾ? ಬರೋದು ಮತ್ತು ಹೋಗೋದು ಇದೆಲ್ಲದರಿಂದ ನಾವು ತಪ್ಪಿಸ್ಕೊಳ್ಬೇಕು ಅಂಥೇಳಂದ್ರೆ ಏನು ಮಾಡಬೇಕು? ದೇವರನ್ನು ಸೇರಬೇಕು. ಆಗ ಮಾತ್ರ ಕರ್ಮ ತನ್ನ ಸಮನ್ನನ್ನು ನಮ್ಮ ಮೇಲೆ ಜಾರಿ ಮಾಡಲಾರದು. ನಾವು ಈ ಪ್ರಪಂಚಕ್ಕೆ ಅತೀತರಾಗಿ ಹೋಗ್ತೇವೆ. ಕಣ್ಣು ಮುಚ್ಚಾಲೆ ಎಂಬ ಆಟದಲ್ಲಿ ಅಡುಗುಲಜ್ಜಿಯನ್ನು ಮುಟ್ಟಿದವನು ಆಟದಿಂದ ಪಾರಾದಂತೆ ಭಗವಂತನನ್ನು ಮುಟ್ಟಿದವನು ಈ ಸಂಸಾರದ ಆಟದಿಂದ ಪಾರಾಗ್ತಾನೆ. ಈ ಭಗವದ್ಗೀತೆಯಲ್ಲಿ ಒಂದಕ್ಕೊಂದು ವಿರುದ್ಧವಾದ 2 ಚಿತ್ರಗಳನ್ನು ಚಿತ್ರಿಸಿ ಉಪದೇಶ ಕೊಡುವಂಥ ವಿಶಿಷ್ಟವಾದ ಕ್ರಮವನ್ನು ನಾವು ನೋಡಬಹುದು. ಇಲ್ಲಿ ಈ ಶ್ಲೋಕದಲ್ಲಿ ಪರಮಾತ್ಮ ಅದೇ ವಿಶಿಷ್ಟ ಶೈಲಿಯನ್ನು ಬಳಸಿದ್ದಾನೆ. ಶ್ಲೋಕದ ಒಂದು ಮೊದಲನೆಯ ಭಾಗದಲ್ಲಿ ಬ್ರಹ್ಮಲೋಕದವರೆಗಿನ ಎಲ್ಲ ಲೋಕಗಳು ಪುನರಾವೃತ್ತಿಯುಳ್ಳವಂಥವು ಅಂತ ಹೇಳಿ ಅದಕ್ಕೆ ತದ್ವಿರುದ್ಧವಾಗಿ ಒಂದು ಭಾವನೆಯನ್ನ ಶ್ಲೋಕದ 2ನೆಯ ಸಾಲಿನಲ್ಲಿ ನೀಡ್ತಾನೆ. ಅದು ನನ್ನನ್ನು ಸೇರಿದವರಿಗೆ ಪುನರ್ಜನ್ಮ ಇಲ್ಲ ಅಂಥೇಳಿ. ಹೀಗೆ ಶಾಸ್ತ್ರದಲ್ಲಿ ಕ್ರಮಮುಕ್ತಿಯ ಬಗ್ಗೆ ಸಾಕಷ್ಟು ವಿವರಣೆಗಳು ಇದ್ದಾವೆ.
ದೊಡ್ಡ ದೊಡ್ಡ ಯಜ್ಞ ಯಾಗಾದಿಗಳನ್ನು ಮಾಡುವವರು ಕೂಡ ಅದರ ಪುಣ್ಯವಶಾತ್ ಬ್ರಹ್ಮಲೋಕವನ್ನು ಸೇರುತ್ತಾರಂತೆ. ಅಲ್ಲಿ ಎಷ್ಟೋ ವರ್ಷಗಳಿದ್ದು ಕಲ್ಪ ಮುಗಿಯುವ ವೇಳೆಗೆ ಪರಮಾತ್ಮನನ್ನು ಸೇರುತ್ತಾರಂತೆ. ಹೀಗೆ ಬ್ರಹ್ಮಲೋಕದಲ್ಲಿರುವಾಗಲೂ ಕೂಡ ಜೀವವು ತನ್ನ ಸ್ವಪ್ರಯತ್ನದ ಮೂಲಕ ಬ್ರಹ್ಮನ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಅಲ್ಲೂ ಕೂಡ ಆತ್ಮವಿಚಾರವನ್ನೇ ಮಾಡ್ತಾ ಇರಬೇಕು. ಅಂದರೆ ಮಾತ್ರ ಅಜ್ಞಾನವನ್ನು ಕಳೆದುಕೊಂಡು ಪರಮಾತ್ಮನನ್ನು ಸೇರೋದಕ್ಕೆ ಸಾಧ್ಯ. ಅಲ್ಲೂ ಕೂಡ ಸರಿಯಾದ ಸಾಧನೆ ಮಾಡದಿರುವವರು ಪುನಃ ಹಿಂದೆ ಬರ್ತಾರೆ. ಅವರು ಪರಮಾತ್ಮನಲ್ಲಿ ಐಕ್ಯವಾಗೋದಿಲ್ಲ. ಈ ಅಭಿಪ್ರಾಯವನ್ನು ಮನಸ್ಸಿನಲ್ಲಿಟ್ಟುಕೊಂಡೇ ಶ್ರೀಕೃಷ್ಣ ಇಲ್ಲಿ ಈ ಶ್ಲೋಕವನ್ನು ಹೇಳ್ತಾ ಇರುವಂಥದ್ದು. ಆದರೆ ಇಲ್ಲಿ ಆ ಶರೀರದಲ್ಲಿರುವಾಗಲೇ ಆತ್ಮ ಸ್ವರೂಪವನ್ನು ಕಂಡುಕೊಂಡವರು ಪರಮಾತ್ಮನನ್ನೇ ಪಡೆದ ಹಾಗೆ. ಅವರಿಗೆ ಪುನರ್ಜನ್ಮವಿಲ್ಲ. ಕನಸಿನಿಂದ ಎದ್ದವನಿಗೆ ಪುನಃ ಕನಸಿಗೆ ಹೋಗುವ ಸಂದರ್ಭ ಒದಗಿ ಬರುವುದಿಲ್ಲ. ಒಂದು ಸಲ ಎದ್ದ ಅಂತಂದರೆ ಕನಸಿನ ಸುಖ ದುಃಖಗಳಿಗೆ ಅವನು ತಿಲಾಂಜಲಿ ಇತ್ತಂತೆ. ಅದನ್ನೇ ಇಲ್ಲಿ ಪರಮಾತ್ಮ ಹೇಳಿರುವಂಥದ್ದು. ಒಂದು ಸಲ ಯಾರು ನನ್ನನ್ನು ತಿಳಿದುಕೊಳ್ತಾರೋ ಅವರು ಮತ್ತೆ ಹುಟ್ಟೋದಿಲ್ಲ ಅಂಥೇಳಿ. ಹಾಗಿದ್ಮೇಲೆ ಅವನನ್ನು ತಿಳಿದುಕೊಳ್ಬೇಕಾಗಿರೋದು ಹೇಗೆ? ನಮ್ಮ ಒಳಗಿನ ಆತ್ಮವನ್ನು ಅರಿಯೋದ್ರ ಮೇಲೆ. ಈ ಜಗತ್ತಿನಲ್ಲಿ ಯಾವುದು ಶಾಶ್ವತವೂ ಅಲ್ಲ, ಹಾಗೆಯೇ ಯಾವುದು ದುಃಖವೂ ಅಲ್ಲ, ಸುಖವೂ ಅಲ್ಲ ಅಂಥೇಳಿ. ಸುಖ ದುಃಖಗಳನ್ನು, ಲಾಭ ನಷ್ಟಗಳನ್ನು, ನ್ಯಾಯ ಅನ್ಯಾಯಗಳನ್ನೆಲ್ಲ ಮೀರಿ ಎಲ್ಲವನ್ನೂ ಕೂಡ ಹೇಗೆ ಬರುತ್ತದೋ ಹಾಗೆಯೇ ಅದನ್ನು ಸ್ವೀಕರಿಸಿ ಒಂದು ಸಮತೋಲನವನ್ನು ಈ ಬದುಕಿನಲ್ಲಿ ನಾವು ಕಾಪಾಡಿಕೊಂಡು ಬರುವಂಥ ಸುಖವೂ ಶಾಶ್ವತವಲ್ಲ, ಬರುವಂಥ ದುಃಖವೂ ಕೂಡ ಶಾಶ್ವತವಲ್ಲ ಎಂಬ ಅಂಶವನ್ನು ನಾವು ಅರಿತುಕೊಂಡು ಆತ್ಮನಲ್ಲಿಯೇ ತನ್ನ ಇಡೀ ಬದುಕನ್ನು ನಿಲ್ಲಿಸಿಕೊಂಡು ಭಗವಂತನ ಆರಾಧನೆಯಲ್ಲಿಯೇ ಸಕಲ ಸಮಯವನ್ನೂ, ಸಕಲ ಸರ್ವಸ್ವವನ್ನೂ, ಸಕಲ ಕೆಲಸಗಳನ್ನೂ ಅರ್ಪಿಸಿಕೊಂಡು ಬಾಳಿದ್ದೇ ಆದಲ್ಲಿ ನಿಜಕ್ಕೂ ನಾವು ಅವನನ್ನು ಪಡೆಯೋದಕ್ಕೆ ದಾರಿ ದೂರವೂ ಅಲ್ಲ, ದಾರಿ ಗಮ್ಯವೂ ಹೌದು. ಅದಕ್ಕೆ ಯಾವ ಮುದ್ದುರಾಮನ ಪದ್ಯ ಸೂಕ್ತವಾಗುತ್ತೆ ಗಮನಿಸೋಣ ಬನ್ನಿ. ಗಿರಿಯಿಂದ ಔನ್ನತ್ಯ, ಕಡಲಿಂದ ಗಾಂಭೀರ್ಯ, ಗಿರಿಯಿಂದ ಔನ್ನತ್ಯ, ಕಡಲಿಂದ ಗಾಂಭೀರ್ಯ, ಕಲಿಯುವುದಕ್ಕೆ ಇದೆ 100 ಒಂದೊಂದರಿಂದ, ಸೌಜನ್ಯ ಸರಳತೆಯೇ ಕಲಿತ ಮನಸ್ಸಿನ ರೂಪ, ಸೌಜನ್ಯ ಸರಳತೆಯೇ ಕಲಿತ ಮನಸ್ಸಿನ ರೂಪ, ಕಲಿಕೆ ಹಸಿರಿನ ಲಹರಿ ಮುದ್ದು ರಾಮ, ಕಲಿಕೆ ಹಸಿರಿನ ಲಹರಿ ಮುದ್ದು ರಾಮ. ಸದಾಕಾಲ ಈ ಬದುಕು ನಿರಂತರ ಕಲಿಕೆಯಲ್ಲಿಯೇ ಇರುತ್ತೆ. ಗಿರಿಯಿಂದ ನಾವು ಔನ್ನತ್ಯವನ್ನು ಪಡೆಯಬಹುದು, ಕಡಲಿಂದ ನಾವು ಗಾಂಭೀರ್ಯವನ್ನು ಗಳಿಸಬಹುದು. ನಾವು ಈ ಜಗತ್ತಿನಲ್ಲಿ ಕಲಿಯೋದಕ್ಕೆ 100 ವಿಷಯಗಳಿವೆ. ಒಂದೊಂದರಿಂದ ಒಂದೊಂದು ವಿಷಯಗಳನ್ನು ನಾವು ಕಲಿಬಹುದು. ಸೌಜನ್ಯ ಮತ್ತು ಸರಳತೆ ಇವೆರಡೂ ಕೂಡ ನಾವು ಏನನ್ನು ಕಲಿತಿದ್ದೀವೋ ಆ ಕಲಿಕೆಯ ಮನಸ್ಸಿನ ಒಂದು ರೂಪ ಈ ಸೌಜನ್ಯ ಮತ್ತು ಈ ಸರಳತೆ. ಕಲಿಕೆ ಅನ್ನುವಂಥದ್ದು ಹಸಿರಿನ ಲಹರಿ. ಯಾವಾಗ ಮನಸ್ಸನ್ನು ನಾವು ಕೆಸರು ಮಾಡ್ಕೊಳ್ತೀವೋ ಆಗ ಬದುಕು ಕೂಡ ಒಸರುಕೊಂಡಿರುತ್ತೆ. ಯಾವಾಗ ಬದುಕನ್ನು ನಾವು ಹಸಿರು ಮಾಡ್ಕೊಳ್ತೀವೋ ಆಗ ಬದುಕು ಸದಾಕಾಲ ಉಸಿರಾಡ್ತಾ ಇರುತ್ತೆ. ಹಾಗಾಗಿ ಕಲಿಕೆ ಹಸಿರಿನ ಉಸಿರು ಅಂತ ಹೇಳಿರುವಂಥದ್ದು, ಹಸಿರಿನ ಲಹರಿ ಅಂತಲೂ ಕೂಡ ಹೇಳಿರುವಂಥದ್ದು. ಈ ಲಹರಿಯಲ್ಲಿ ನಾವು ವಿಹರಿಸ್ಕೊಂಡು ಹೋಗಬೇಕು ಅಂತೇಳಂದರೆ ಸೌಜನ್ಯ, ಸರಳತೆ, ವಿನಯ, ಪ್ರಾಮಾಣಿಕತೆ ಮತ್ತು ಸಾರ್ಥಕತೆ ಅನ್ನುವಂಥ ಅಂಶಗಳು ಮೂಲಭೂತ ಅಂಶಗಳಾಗಿ ಪರಿಣಮಿಸ್ತವೆ. ಇವೆಲ್ಲವುಗಳನ್ನು ಕೂಡ ನಾವು ಒಟ್ಟಾಗಿ ಸೇರಿಸಿಕೊಂಡು ಜೀವನದಲ್ಲಿ ನಡೆದದ್ದೇ ಆದಲ್ಲಿ ಬದುಕಿನ ತೀರವನ್ನು ಮುಟ್ಟುವುದು ಸುಲಭ ಸಾಧ್ಯ. ಆ ಒಂದು ಸುಲಭ ಸಾಧ್ಯತೆಯ ದಾರಿಗೆ ನಮಗಿರುವಂಥ ಆಧಾರವೇ ಈ ಭಗವದ್ಗೀತೆ.
ಈ ಭಗವದ್ಗೀತೆಯ ಕೃಷ್ಣನ ನುಡಿಗಳನ್ನು ಬರೀ ಕೇಳುವುದು ಮಾತ್ರವಲ್ಲ, ಸತತವಾಗಿ ಅದನ್ನು ಮನನ ಮಾಡಿಕೊಂಡು ಆ ಮನನ ಮಾಡಿಕೊಂಡ ವಿಚಾರಗಳನ್ನು ಅಭ್ಯಾಸ ಮಾಡಿಕೊಂಡ ವಿಚಾರಗಳನ್ನು ನಾವು ಜೀವನದಲ್ಲಿ ರೂಢಿಸಿಕೊಂಡಿದ್ದೇ ಆದಲ್ಲಿ ಬದುಕಿನ ಸಾರ್ಥಕತೆಯನ್ನು ಪರಮಾತ್ಮನೊಡನೆ ಸೇರುವ ಹಂತಕ್ಕೆ ಹೋಗಿ ಮುಟ್ಟತ್ತೆ. ಸದಾಕಾಲ ಆ ಭಗವಂತನನ್ನೇ ಧ್ಯಾನಿಸಿ ವಿಲೀನವಾಗುವಂತಹ ಹಂತಕ್ಕೆ ನಾವೆಲ್ಲರೂ ಮುಟ್ಟಬೇಕು ಅಂತೇಳಂದರೆ ಸದಾ ಭಗವಂತನ ಧ್ಯಾನ, ಲೀನ ಮತ್ತು ಸೇವೆಯಲ್ಲಿಯೇ ತಲ್ಲೀನರಾಗಬೇಕು. ಅತ್ತ ಕಡೆ ನಮ್ಮ ಚಿತ್ತ ಹರಿಯಲಿ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.